ಹಾಯ್ ವೀಕ್ಷಕರು, ನಾವೀಗ ದೇಶದ ಹೆಮ್ಮೆಯ ಪಂಚಪೀಠಗಳಲ್ಲಿ ಒಂದಾದಂತಹ ಶ್ರೀ ಜಗದ್ಗುರು ಉಜ್ಜಯಿನಿಯ ಮರುಳಸಿದ್ದೇಶ್ವರ ದಿವ್ಯ ಸಾನ್ನಿಧ್ಯ ಮತ್ತು ಜಗದ್ಗುರು ದ್ವಾರಕಾಚಾರ್ಯರ ಒಂದು ಸಾನ್ನಿಧ್ಯದಲ್ಲಿದ್ದೀವಿ. ಪಂಚಪೀಠಗಳಲ್ಲಿ ಧರ್ಮ ಸಂಸ್ಥಾನ ಮಠದಲ್ಲಿದ್ದೀವಿ. ಬನ್ನಿ ನೋಡೋಣ. ಮಕ್ಕಳು ವಯಸ್ಸಾದವರ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಬೇಕಾಗಿ ಕೋರಿಕೊಳ್ಳುತ್ತೇವೆ. ಉಜ್ಜಯಿನಿಯ ಶ್ರೀ ಜಗದ್ಗುರುಗಳ ಒಂದು ಮಹಾಮಠ, ಶ್ರೀಮಠದ ಒಳನೋಟ. ಗುರುಗಳ ದರ್ಶನಕ್ಕಾಗಿ ಕಾದಂತಹ ಭಕ್ತವೃಂದ. ಅತಿ ಪುರಾತನ ಮತ್ತು ಪ್ರಾಚೀನವಾದ ಶ್ರೀ ಮರುಳಸಿದ್ದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಸರತಿ ಸಾಲಿ ದೇವರ ದರ್ಶನಕ್ಕಾಗಿ ನಿಂತಹ ಭಕ್ತ ವೃಂದದ ಸಾಲಿದು. ಶ್ರೀ ಜಗದ್ಗುರು ಮರುಳಸಿದ್ದೇಶ್ವರರ ದಿವ್ಯ ದರ್ಶನಕ್ಕಾಗಿ ನಿಂತಹ ಸಾಲಿದು ಭಕ್ತರು. ಹಂಪಿ ಹೊರನೋಡು, ಉಜ್ಜಿನಿ ಒಳನೋಡು ಎಂಬ ಗಾದೆ ಮಾತಿನಂತೆ ಉಜ್ಜಯಿನಿಯ ಶ್ರೀ ಮರುಳಸಿದ್ದೇಶ್ವರ ದೇವಸ್ಥಾನದ ಒಳಭಾಗದಲ್ಲಿ ಶಿಲ್ಪಗಳ ಕಲಾಕುಸುಮಗಳು ತುಂಬಾ ಇವೆ. ನೋಡಿ, ಇದು ಕಲ್ಲಿನಲ್ಲಿ ಮಾಡಿದಂಥ ಬಾಗಿಲು ತೋರಣ. ಸುಂದರವಾದಂಥ ದೇವಸ್ಥಾನದ ಒಳಗಡೆ ಸುಂದರವಾದಂಥ ಶಿಲ್ಪಕಲೆಗಳಿವೆ. ಬಳಪದ ಕಲ್ಲಿನಲ್ಲಿ ಕೆತ್ತಿದಂಥ ಸುಂದರ ಕಲೆಗಳ ವಿಗ್ರಹಗಳು ಕೂಡ ಇವೆ. ವೀಕ್ಷಕರೇ, ಇನ್ನೊಂದು ಏನೆಂದರೆ, ಜಗತ್ತಿನಲ್ಲಿ ದೇವಸ್ಥಾನದ ಗೋಪುರಕ್ಕೆ ಎಲ್ಲೂ ತೈಲಾಭಿಷೇಕ ಅಂದರೆ ಎಣ್ಣೆಯನ್ನು ಅಭಿಷೇಕ ಮಾಡಲ್ಲ. ಆದರೆ ಜಗತ್ತಿನ ಏಕೈಕ ದೇವಸ್ಥಾನ ಅಂದರೆ ಅದು ಶ್ರೀ ಉಜ್ಜಯಿನಿಯ ಜಗದ್ಗುರು ಮರುಳಸಿದ್ದೇಶ್ವರರ ದೇವಸ್ಥಾನ ಮಾತ್ರ. ಈಗ ನೋಡಿ, ಪ್ರತಿ ವರ್ಷವೂ ಎಣ್ಣೆ ಹಾಕಿ ಗೋಪುರಕ್ಕೆ ಈ ಥರ ಕಪ್ಪಾಗಿದೆ ನೋಡಿ. ಇಷ್ಟೇ ಅಲ್ಲ, ಬ್ಯಾರ್ಲ್ಗಟ್ಟಲೆ ಸುಮಾರು ಡ್ರಮ್ಗಟ್ಟಲೆ ಎಣ್ಣೆ ಹಾಕ್ತಾರೆ ಸಂಜೆ ಟೈಮಲ್ಲಿ. ಅದು ರಥೋತ್ಸವದ ಮಾರನೇ ದಿನ ಮಾತ್ರ, ವರ್ಷಕ್ಕೊಂದು ಬಾರಿ. ನೋಡಿ, ಎಣ್ಣೆ ಹಾಕಿರೋದು ಎಲ್ಲ ನೀರಿನ ತೆಗಿತಾ ಇದೆ. ಜಗತ್ತಿನ ಏಕೈಕ ದೇವಸ್ಥಾನ ಅಂದರೆ ಶಿಖರದ ತೈಲಾಭಿಷೇಕದ ದೇವಸ್ಥಾನ ಅಂದರೆ ಇದು ಒಂದೇ. ಯಾವಾಗಾದರೂ ಬಂದರೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಶ್ರೀ ಉಜ್ಜಯಿನಿಗೆ ಬನ್ನಿ, ಇದು ನೋಡ್ಬೋದು. ಇದು ದೇವಸ್ಥಾನದ ಮುಖ್ಯ ದ್ವಾರಬಾಗಿಲಿನ ಹೊರನೋಟ. ಬನ್ನಿ ನೋಡೋಣ. ತುಂಬಾ ಬಿಸಿಲು ಮತ್ತು ಸೆಕೆ ಇರೋದ್ರಿಂದ ಅಷ್ಟೊಂದು ಜನ ಓಡಾಡ್ತಾ ಇಲ್ಲ, ಸಂಜೆ ಟೈಮಲ್ಲಲ್ವಾ. ನೋಡಿ, ಶ್ರೀಮಠದ ಒಂದು ದೃಶ್ಯ. ಪಂಚಪೀಠಗಳಲ್ಲಿ ಅತಿ ಶ್ರೀಮಂತ ಪೀಠ ಇದು. ನೋಡಿ, ವಿಭೂತಿ ರುದ್ರಾಕ್ಷಿ ಮಾರ್ತಾ ಇದ್ದಾರೆ. ತುಂಬ ಐತಿಹಾಸಿಕ ಗ್ರಾಮ ಇದು, ಶ್ರೀ ಉಜ್ಜಯಿನಿ ಮಹಾಪೀಠ. ನೀವು
ಯಾವಾಗಾದರೂ ಬಂದರೆ ಕೊಟ್ಟೂರಿನಿಂದ ಕೇವಲ 14 ಕಿಲೋಮೀಟರ್ ಮಾತ್ರ ಇರೋದು. ಜಗಳೂರಿನಿಂದ ಸುಮಾರು 25ರಿಂದ 30 ಕಿಲೋಮೀಟರ್ ಅಷ್ಟೇ ಆಗೋದು ಇದು. ಇನ್ನು ದರ್ಶನ ಕೊಡಿ. ನೋಡಿ ಜಾತ್ರೆಯ ಒಂದು ದೃಶ್ಯ ಇಲ್ಲೆಲ್ಲ ಕಾಣ್ತಾ ಇದೆ ನೋಡಿ. ರಥೋತ್ಸವ ನಿನ್ನೆ ಆಗಿದೆ. ಇಂದು ಶಿಖರಕ್ಕೆ ತೈಲಾಭಿಷೇಕದ ಒಂದು ದಿನ. ವೀಕ್ಷಕರೇ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.